ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಕಲರ್ ಕೋಳಿ ಮರಿಗಳು. ಒಂದು ದಿನ ಚಂದ್ರಕಾಂತ ತುಂಬಾ ದೀರ್ಘವಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಮನ್ಸಲ್ಲಿ, ಈಗ ನಿಜವಾಗ್ಲೂ ಕಲರ್ ಕೋಳಿಗೆ ತುಂಬಾ ಡಿಮ್ಯಾಂಡ್ ಇದೆ, ಆದ್ರೆ ಈ ಸಲ ಓದ್ಸಲಕ್ಕಿಂತ ಚೆನ್ನಾಗಿ ಯೋಚನೆ ಮಾಡ್ಬೇಕು. ಏನ್ ಮಕ್ಳ ಹಂಗ್ ನೋಡ್ತಿದೀರಾ? ಲಾಸ್ಟ್ ಎಪಿಸೋಡ್ ನ ನೀವ್ ನೋಡಿಲ್ವಾ? ಇಲ್ಲ ಅಂದ್ರೆ ಕೆಳಗಿರೋ ಲಿಂಕ್ ಪ್ರೆಸ್ ಮಾಡಿ ಈಗ್ಲೇ ನೋಡ್ಬಿಡಿ, ಮಸ್ತ್ ಇರುತ್ತೆ ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಒಂದ್ ಐಡಿಯಾ ಬರುತ್ತೆ. ಮನ್ಸೊಳಗಡೆ ಒಂದ್ ಕೆಲ್ಸ ಮಾಡೋಣ, ಚಿಕ್ಕ ಮರಿಗಳನ್ನ ತಗೊಂಡು ಅದನ್ನ ಸಾಕಿ ಮಾರಿದ್ರೆ ಅವಾಗ ಒಳ್ಳೆ ಲಾಭ ಕೂಡ ಬರುತ್ತೆ ಅಂತ ಅನ್ಕೊಂಡು ತಕ್ಷಣ ಹೋಗಿ ಕೆಲವು ಕಲರ್ ಕೋಳಿ ಮರಿಗಳನ್ನ ಕೊಂಡ್ಕೊಂಡ್ ಬರ್ತಾಳೆ. ಅವುಗಳಿಗೆ ಪ್ರತಿ ದಿನ ಚೆನ್ನಾಗ್ ಆಹಾರನ ಕೊಡ್ತಾ ಚೆನ್ನಾಗ್ ನೋಡ್ಕೊಳ್ತಾ ಇರ್ತಾಳೆ. ಆ ಚಿಕ್ಕ ಕಲರ್ಫುಲ್ ಕೋಳಿ ಮರಿಗಳು ತುಂಬಾ ಕ್ಯೂಟ್ ಆಗಿರೋದ್ರಿಂದ ಚಂದ್ರಕಾಂತ ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಪ್ರತಿದಿನ ಅವುಗಳ ಜೊತೆ ಆಟ ಆಡೋಳು. ಅದ್ರಿಂದ ಆ ಕೋಳಿ ಮರಿಗಳು ಕೂಡ ಚಂದ್ರಕಾಂತ ಅಂದ್ರೆ ದಿನ ದಿನ ಇಷ್ಟ ಆಗ್ತಿರುತ್ತೆ. ಒಂದು ದಿನ ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾಳೆ, ಎಷ್ಟು ಕ್ಯೂಟ್ ಆಗಿದೆ ಇವು, ಯಾವಾಗ್ಲೂ ನನ್ನ ಹತ್ರನೇ ಇರುತ್ತೆ, ನಾನಂದ್ರೆ ಎಷ್ಟು ಇಷ್ಟನೋ ಇವಕ್ಕೆ. ಚಾ, ಇವುಗಳಿಗೆ ಮಾತು ಬಂದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅವಳಿಗೆ ಒಂದ್ ಐಡಿಯಾ ಬರುತ್ತೆ. ತಕ್ಷಣ ಅವಳ ಮ್ಯಾಜಿಕ್ ಲ್ಯಾಂಪ್ ತಗೊಂಡು ಮಲ್ಗಿರೋ ಜೀನಿನ ಎಬ್ಬರಿಸ್ತಾಳೆ. ಹೊರಗಡೆ ಬಂದ ಜೀನಿ ಚಂದ್ರಕಾಂತ ಹತ್ರ, ಏನಕ್ಕ, ನನ್ನ ನಿದ್ದೆನ ಯಾಕೆ ಹಾಲ್ ಮಾಡ್ದೆ? ಯಾವಾಗ ನೋಡಿದ್ರ ನಿದ್ರೆನ ನಿಂಗೆ? ಈ ರೀತಿ ಹೆಂಗೋ ತಯಾರಾದೆ? ಚಿಕ್ಕ ಮಗು ಅಂತಾನು ನೋಡ್ದೆ ಎಷ್ಟೊಂದು ಬೈತಾ ಇದಾರೆ ನೋಡಿ ನಮ್ಮ ಅಕ್ಕ. ನೀನು ಚಿಕ್ಕ ಮಗನೇನೋ? ಯಾವಾಗ್ಲೂ ಡೈನೋಸಾರ್ಗೂ ಮುಂಚೆ ಹುಟ್ಟದವ್ ನೀನು. ಮೊದ್ಲು ನಿನ್ ಡ್ರಾಮಾ ನಿಲ್ಸಿ ನಂಗೊಂದ್ ಹೆಲ್ಪ್ ಮಾಡು ಅಂತ ಜೀನಿಗೆ ನಡ್ದಿದ್ದೆಲ್ಲ ಹೇಳ್ತಾಳೆ. ಆಗ ಜೀನಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ, ಓ ಹಂಗ, ಹಾಗಾದ್ರೆ ಇದೂನು ನಮ್ ತರನೇ ಮಾತಾಡ್ಬೇಕು ಅಷ್ಟೇ ತಾನೇ? ಸರಿ ಅಂತ ಹೇಳ್ತಾ ಅವನ ಮ್ಯಾಜಿಕ್ನಿಂದ ಆ ಕೋಳಿ ಮರಿಗಳು ಮಾತಾಡೋ ತರ ಮಾಡ್ತಾನೆ. ಆ ಕೋಳಿ ಮರಿಗಳಿಗೆ ಮಾತು ಬರೋದ್ರಿಂದ ಅವು ಮುದ್ದು ಮುದ್ದಾಗಿ ಚಂದ್ರಕಾಂತನ ಕರೆಯೋದಕ್ ಶುರು ಮಾಡುತ್ತೆ. ಚಂದು, ಚಂದು, ಚಂದು. ಅದನ್ನು ಕೇಳಿ ಚಂದ್ರಕಾಂತ ತುಂಬಾ ಸಂತೋಷ ಪಡ್ತಾಳೆ. ಈ ರೀತಿ ಚಂದ್ರಕಾಂತ ಮತ್ತೆ ಜೀನಿ ಪ್ರತಿದಿನ ಕೋಳಿ ಮರಿಗಳ ಜೊತೆ ಆಟ ಆಡ್ತಾರೆ. ಅವು ಮಾತಾಡೋ ಮುದ್ದು ಮುದ್ದು ಮಾತುಗಳನ್ನ ಕೇಳಿ ತುಂಬಾ ಎಂಜಾಯ್ ಮಾಡ್ತಾರೆ. ಒಂದು ದಿನ ಕೋಳಿ ಮರಿಗಳೆಲ್ಲ ಚಂದ್ರಕಾಂತ ಹತ್ರ ಆ ದಿನ ಏನೇನ್ ನಡೀತೋ ಎಲ್ಲ ಹೇಳ್ತಾ ಇರ್ತವೆ. ಆವಾಗಷ್ಟೇ ಆ ಕಡೆ ಹೋಗ್ತಾ ಇದ್ದ ಒಬ್ಬ ಕಳ್ಳ ನೋಡ್ತಾನೆ. ಕೋಳಿ ಮರಿಗಳು ಚಂದ್ರಕಾಂತ ಹತ್ರ ಮಾತಾಡೋದನ್ನ ನೋಡಿ ಶಾಕ್ ಆಗ್ತಾನೆ. ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾನೆ, ಏನಿದು, ಕೋಳಿ ಮರಿಗಳು ಮಾತಾಡ್ತಿದೆ, ಬಹುಶಃ ಇದು ಮ್ಯಾಜಿಕ್ ಕೋಳಿ ಮರಿಗಳು ಅನ್ಸುತ್ತೆ. ಅದಲ್ಲದೆ ಕಲರ್ ಆಗಿದೆ, ಒಳ್ಳೆ ರೇಟಿಗೆ ಮಾರ್ಬೋದು. ಇವತ್ ರಾತ್ರಿ ಹೆಂಗಾದ್ರೂ ಅದನ್ನ ಕದಿಬೇಕು ಅಂತ ಅನ್ಕೊಳ್ತಾನೆ. ಅನ್ಕೊಂಡ ಹಾಗೆ ರಾತ್ರಿ ಕಳ್ತನಕ್ಕೆ ಚಂದ್ರಕಾಂತ ಮನೆಗೆ ಹೋಗ್ತಾನೆ. ಮಲ್ಕೊಂಡಿರೋ ಕೋಳಿ ಮರಿಗಳನ್ನ ಮೆತ್ತಗೆ ಚೀಲದೊಳಗಡೆ ಹಾಕೊಳ್ತಾನೆ. ಪಕ್ಕದಲ್ಲಿದ್ದ ಮ್ಯಾಜಿಕ್ ಲ್ಯಾಂಪ್ ನೋಡ್ತಾನೆ. ಅದನ್ನ ನೋಡಿ ಕಳ್ಳ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾನೆ, ಏಯ್ ಏನಿದು ಹಿಂಗಿದೆ, ಹೇಗಿದ್ರೆ ಏನೋ, ಮೆಲ್ಲೆಗೆ ಕಳ್ತನ ಮಾಡಿ ಇದನ್ನು ಸಹ ಮಾರಿಬಿಡೋಣ ಅಂತ ಅನ್ಕೊಳ್ತಾನೆ. ಆ ರೀತಿ ಕಳ್ತನ ಮಾಡಿ ಮೆತ್ತಗೆ ಅವ್ರ ಮನೆಗ್ ತಗೊಂಡು ಹೋಗ್ತಿರ್ತಾನೆ. ನಿಧಾನಕ್ಕೆ ಆ ಕೋಳಿ ಮರಿಗಳನ್ನ ಹೊರಗಡೆ ತೆಗ್ದು ಅವುಗಳತ್ರ ಈ ರೀತಿ ಹೇಳ್ತಾನೆ, ಏಯ್ ಕೋಳಿ ಮರಿಗಳ, ಹೊಸ ಮನೆ ಹೇಗಿದೆ, ಚೆನ್ನಾಗಿದೆಯಾ? ನಾನು ನಿಮ್ಮೆಲ್ಲರನ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳಿ ಜೋರಾಗಿ ನಗ್ತಾನೆ. ಅದನ್ನು ಕೇಳಿದ ಕೋಳಿ ಮರಿಗಳಲ್ಲೊಂದು ಕಳ್ಳನತ್ರ ಈ ರೀತಿ ಹೇಳುತ್ತೆ, ಏನಂದೆ, ನೀನು ನಮ್ಮನ್ನ ಕಿಡ್ನಾಪ್ ಮಾಡಿದ್ಯಾ? ಎಂತ ಮಾತು, ಅಷ್ಟಕ್ಕೂ ರಾತ್ರಿ ಮಲಗ್ದೇನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಿದ್ದಾಗ ನೀನು ನನ್ನ ಹಿಡ್ಕೊಂಡು ನಿನ್ನ ಚೀಲದಲ್ಲಿ ಹಾಕೊಂಡು ನನಗೆ ಮಾತು ಬಂದ್ರು ನಾನು ಕಿರ್ಚಿದ ಹಾಗೆ ನಾನು ನಿನ್ನ ಜೊತೆನೆ ನಿಮ್ ಮನೆವರೆಗೂ ಬಂದಲ್ಲ
ಅದು ಕೂಡ ತಿಳಿದೇ ಇರೋ ನೀವು ಒಂದು ಕಿಡ್ನಾಪರ? ಎಂತ ಮೂರ್ಖತನ, ಎಂತ ಅಜ್ಞಾನ, ಎಂತ ಸಂಸ್ಕಾರ! ಅಷ್ಟಕ್ಕೂ ಇದು ನನ್ ಪ್ರಕಾರ ಒಂದು ಅಡ್ವೆಂಚರ್ ಟ್ರಿಪ್, ಕಿಡ್ನಾಪ್ ಅಲ್ಲ. ಆಗ್ಬಾರ್ದು. ಆದ್ರೂ ನೀನ್ ಕಿಡ್ನಾಪೆ ಅಂತ್ಯಾ ಅಂದ್ರೆ ನಿನಗೆ ನೆಕ್ಸ್ಟ್ ಬರ್ಡೇ ಇರಲ್ಲ. ಎನಿ ಡೌಟ್ಸ್ ಅಂತ ಹೇಳುತ್ತೆ. ಅದನ್ನು ಕೇಳಿದ ಕಳ್ಳ ಶಾಕ್ ಆಗಿ ಕಣ್ ಬಿಟ್ಕೊಂಡು ಹಾಗೆ ನೋಡ್ತಾ ಇರ್ತಾನೆ. ಆವಾಗ ಇನ್ನೊಂದು ಕೋಳಿ ಮರಿ ಆ ಕಳ್ಳನ ಹಾಗೆ ನೋಡ್ತಾ ಇರುತ್ತೆ. ಅದಕ್ಕೆ ಆ ಕಳ್ಳ ಕೋಳಿ ಮರಿ ಹತ್ರ ಈ ರೀತಿ ಹೇಳ್ತಾನೆ, ಏನೋ ಹಂಗ್ ನೋಡ್ತಿದ್ಯಾ? ಅದಕ್ಕೆ ಆ ಕೋಳಿ ಮರಿ, ನಾನು ಹೇಳಲ್ಲ, ನಾನು ಹೇಳೋದೇ ಇಲ್ಲ ಅಂತ ಹೇಳುತ್ತೆ. ಆಗ ಆ ಕಳ್ಳ ಮತ್ತೆ ಶಾಕ್ ಆಗ್ತಾನೆ. ಆ ಕೋಳಿ ಮರಿ ಹತ್ರ ಈ ರೀತಿ ಹೇಳ್ತಾನೆ, ಏನೋ ನಿನ್ ಬಾಧೆ ಅಂತ ಹೇಳ್ತಾನೆ. ಅದಕ್ಕೆ ಆ ಕೋಳಿ ಮರಿ, ಮಾತೂ ಇಲ್ಲ, ಮಾತಾಡೋಕೆ ಏನೂ ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ಕಳ್ಳ ತಲೆ ಚಿಚ್ಕೊಂಡು ಈ ರೀತಿ ಹೇಳ್ತಾನೆ, ಏನಾಗಿದ್ಯೋ ನಿನ್ಗೆ? ಸಂಬಂಧ ಇಲ್ದಿರೋ ವಿಷಯ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ಪಕ್ಕದಲ್ಲಿದ್ದ ಇನ್ನೊಂದು ಕೋಳಿ ಮರಿ ಈ ರೀತಿ ಹೇಳುತ್ತೆ, ಸಿನಿಮಾಗಳ ಡೈಲಾಗ್ ಪ್ರಭಾವ ಎಷ್ಟಿದೆ ಗೊತ್ತಿಲ್ಲ, ಆದ್ರೆ ಪಂಚ್ ಡೈಲಾಗ್ ಪ್ರಭಾವ ಮಾತ್ರ ಮಸ್ತ್ ಇದೆ. ಅಷ್ಟಕ್ಕೂ ಪಂದ್ಯಕ್ ಮುಂಚೆ ಹುಂಜನ ಸಾಕೋ ತರ ಸಾಕವ್ರೆ. ಯಾವ ನೀನು? ನನ್ನ ಅವನು ಇವನು ಅಂತ ಹೇಳ್ತಿದೀಯಾ? ನಾನೊಬ್ಬ ಕಳ್ಳ ಅಂತ ಹೇಳ್ತಾನೆ. ಆಗ ಪಕ್ಕದಲ್ಲಿದ್ದ ಇನ್ನೊಂದು ಕೋಳಿ ಮರಿ ಈ ರೀತಿ ಹೇಳುತ್ತೆ, ಚೆನ್ನಾಗ್ ಬೆಳೆದ್ ಮಾತ್ರಕ್ಕೆ ಹಂದಿ ಆನೆ ಆಗಲ್ವೋ ಬ್ಲೇಡಿ ಫೂಲ್. ನೀವು ನನ್ನ ಇರಿಟೇಟ್ ಮಾಡ್ತಾ ಇದ್ದೀರಾ. ನಾನೀಗ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆವಾಗ ಅಲ್ಲಿದ್ದ ಇನ್ನೊಂದು ಕೋಳಿ ಮರಿ, ನೀನ್ ನನ್ನನ್ನ ಏನು ಮಾಡಕ್ಕಾಗಲ್ಲ ಕಣೋ ಅಂತ ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ಪಕ್ಕದಲ್ಲಿದ್ದ ಕೋಳಿ ಮರಿ ಈ ರೀತಿ ಹೇಳುತ್ತೆ, ಲೇ ಫ್ಲೂಟ್ ಅನ್ನ ಜಿಂಕೆ ಮುಂದೆ ಊದು, ನಮ್ ಮುಂದೆ ಅಲ್ಲ. ನಮ್ ಹಿಂದೆ ಜೀನಿ ಮಾಮ ಇದಾನೆ. ನಮ್ ಮಾಮ ನಮ್ ಜೊತೆ ಇರೋವರ್ಗೂ ನಮ್ಮನ್ನ ಕಿಡ್ನಾಪ್ ಮಾಡೋ ಗಂಡ್ಸು ಇನ್ನೂ ಹುಟ್ಟಿಲ್ಲ ಕಣೋ ಅಂತ ಎಲ್ಲಾರು ಜೋರಾಗಿ ಜಿನಿ ಮಾಮ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಜಿನಿ ಮಾಮ, ಜಿನಿ ಮಾಮ, ಚೀನಿ ಮಾಮ. ಅದ್ರಿಂದ ಆ ಲ್ಯಾಂಪ್ ಅಲ್ಲಿದ್ದ ಜೀನಿ ನಿದ್ದೆಯಿಂದ ಎದ್ದು ಹೊರಗ್ ಬರ್ತಾನೆ. ಹೊರಗಡೆ ಇದ್ದ ಆ ಕಳ್ಳನ್ನ ನೋಡಿ ವಿಷಯ ಪೂರ್ತಿ ಅರ್ಥ ಆಗುತ್ತೆ. ಆ ಕಳ್ಳನ್ನ ಚೆನ್ನಾಗ್ ಹೊಡಿತಾನೆ. ಆ ಕಳ್ಳನ್ಗೆ ಬುದ್ಧಿ ಹೇಳಿ ಕೋಳಿ ಮರಿಗಳನ್ನ ಮನೆಗ್ ತಗೊಂಡ್ ಹೋಗ್ತಾನೆ. ಮರುದಿನ ಆ ಕೋಳಿ ಮರಿಗಳು